ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಸಂತೋಷದಿಂದ ಜೀವನವನ್ನು ನಡೆಸಬೇಕು. ಸರ್ಕಾರದ ಎಲ್ಲ ಸೌಲಭ್ಯಗಳು ತಲುಪಬೇಕು. ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ದೊರೆಯಬೇಕು. ನಾನು ಸದಾ ಬಡವರ ಶೋಷಿತರ ಧ್ವನಿಯಾಗಿ ನಿಮ್ಮಲ್ಲೇ ಒಬ್ಬನಾಗಿ ಇರುತ್ತೇನೆ ಎಂದು ಭಟ್ಕಳದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಹೇಳಿದರು. ಗುರುವಾರ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇಡುಗುಂಜಿ ಗಣಪತಿ ದೇವರಿಗೆ ಮುಂಜಾನೆ ಪೂಜೆ ಸಲ್ಲಿಸಿದ ಬಳಿಕ ಮನೆಯಲ್ಲಿ ತನಗಾಗಿ ಕಾಯುತ್ತಿದ್ದ ಅಭಿಮಾನಿಗಳು ಕಾರ್ಯಕರ್ತರೊಂದಿಗೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿ ಮಾತನಾಡಿದರು. ಆರ್ಸಿಬಿ ವಿಜಯೋತ್ಸವ ಸಮಯದಲ್ಲಿ ಸುಮಾರು 11 ಜನರು ಅಸುನೀಗಿದ್ದು, ಇಂತಹ ಸಂದರ್ಭದಲ್ಲಿ ಯಾವುದೇ ಹುಟ್ಟುಹಬ್ಬ ಆಚರಿಸಬಾರದು ಎಂದು ನಿರ್ಧರಿಸಿದ್ದೆ. ದೇವರ ದರ್ಶನ ಪಡೆದು ಮನೆಗೆ ಬರುವಷ್ಟರಲ್ಲಿ ಸಾವಿರಾರು ಅಭಿಮಾನಿಗಳು ಕಾರ್ಯಕರ್ತರು ತನಗೆ ಆಶೀರ್ವದಿಸಲು ಶುಭಾಶಯ ಹಂಚಿಕೊಳ್ಳಲು ನಿಂತುಕೊಂಡಿರುವುದನ್ನು ನೋಡಿ ಜನರ ಪ್ರೀತಿಗೆ ತಲೆಬಾಗಲೇಬೇಕಾಯಿತು. ತಾನು ಶಾಸಕನಾಗುತ್ತೇನೆ ಎಂದು ಯಾವಾಗಲೂ ಯೋಚಿಸಿರಲಿಲ್ಲ. ಅಚಾನಕ್ಕಾಗಿ ಈ ಅದೃಷ್ಟ ಒಲಿದು ಬಂದಿತ್ತು. ಬಳಿಕ ಶಾಸಕನಾಗಿ ಈಗ ಮಂತ್ರಿಯೂ ಆಗಿದ್ದೇನೆ. ನಿಮ್ಮ ಪ್ರೀತಿ ಅಭಿಮಾನಗಳಿಗೆ ತಾನು ಚಿರಋಣಿಯಾಗಿದ್ದು ಎಂದೆಂದೂ ನಿಮ್ಮವನಾಗೇ ಇರುತ್ತೇನೆ. ಕ್ಷೇತ್ರದ ಜನರ ಸಂಕಷ್ಟಗಳಿಗೆ ಧ್ವನಿಯಾಗಿ ಇರುತ್ತೇನೆ. ತಾನು ಶಾಸಕ, ಮಂತ್ರಿ ಇವೆಲ್ಲದರ ಹೊರತಾಗಿ ನಿಮ್ಮವ. ಸದಾ ಬಡವರ ಶೋಷಿತರ ಧ್ವನಿಯಾಗಿ ನಿಮ್ಮಲ್ಲೇ ಒಬ್ಬನಾಗಿ ಇರುತ್ತೇನೆ. ತನ್ನ ಕ್ಷೇತ್ರದಲ್ಲಿ ಯಾವ ಬಡವರು ಹಸಿವಿನಿಂದ, ವಿದ್ಯಾರ್ಥಿಗಳು ಶಿಕ್ಷಣದಿಂದ, ಯುವಕರು ನಿರುದ್ಯೋಗದಿಂದ ಅಲಿಯಬಾರದು ಎಂದು ಹೇಳಿದರು. ಆರ್ಸಿಬಿ ವಿನ್ ಆದಾಗ ತುಂಬ ಸಂತೋಷಪಟ್ಟರು. ಅದರ ನಂತರ ಆದಂಥ ಘಟನೆ ನೋಡಿ ತುಂಬ ಬೇಜಾರಾಯಿತು. ಯಾಕೆಂದರೆ 12 ಜನ ಮೃತಪಟ್ಟಿದ್ದಾರೆ ಅನ್ನಲಿ ಈಗಾಗಲೇ ತಿಳಿದು ಬಂದಿದೆ. ಅದರಲ್ಲಿ ನಮ್ಮ ಉತ್ತರ ಕನ್ನಡದ ಸಿದ್ದಾಪುರದ ಅಕ್ಷತಾ ಅನ್ನುವಂಥ ಮುಗಿಸಿ ಏನೋ ಈ ಉದ್ಯೋಗದಲ್ಲಿ ಇದ್ದಂಥವ್ರು ಈಗ ಭಾಳ ಬೇಜಾರಾಯಿತು. ನಾನು ಹೋಗಬೇಕಿತ್ತು, ನನಗೆ ಲೇಟಾಗಿ ಗೊತ್ತಾದ್ರಿಂದ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಏನು ಹೇಳಬೇಕು ಅನ್ನಲಿ ಗೊತ್ತಾಗೋದಿಲ್ಲ. ಅಂಥ ಒಂದು ದುರ್ಘಟನೆ ನಡೆದುಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ. ಹಾಗಾಗಿ ಎಲ್ಲ ಕುಟುಂಬಸ್ಥರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ದುಃಖ ಭರಿಸುವಂಥ ಶಕ್ತಿ ದೇವರು ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನಲಿ ನಾನು ವಿಷಾದಿಸ್ತೇನೆ. ಭಾಳ ನೋವಾಗಿದೆ, ವಿಶೇಷವಾಗಿ ನಮ್ಮ ಜಿಲ್ಲೆ ಸಿದ್ದಾಪುರದವರು. ಸರ್, ಇವತ್ತು ನಿಮ್ಮದು ಹುಟ್ಟುಹಬ್ಬ ಇತ್ತು, ಅದನ್ನು ಸಂಭ್ರಮಿಸಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀವಿ. ಅದು ತುಂಬ ದುಃಖ ಆಯಿತು. ಯಾಕೆಂದರೆ ಇಂಥ ಘಟನೆ ಆಗಿದೆ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ನಮ್ಮ ಜಿಲ್ಲೆಯವರು ಒಬ್ಬರಿದ್ದರಿಂದ ನಾನು ವಿಜೃಂಭಣೆಯಿಂದ ಬರ್ಡೇ ಆಚರಣೆ ಮಾಡಬಾರ್ದು ಅಂತೇಳಿ ನಾನು ಕಾರ್ಯಕರ್ತರಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಮನೇಲಿದ್ದಾಗ ನಮ್ಮ ಮನೇಲಿ ಬಂದೇ ಬರ್ತಾರೆ ಜನ. ಹಾಗಾಗಿ ಅದು ನಾನೆಲ್ಲ ಏನು ಬರ್ಡೇಯನ್ನು ಯಾವ ರೀತಿ ಮಾಡಬೇಕು ಅಂತಿತ್ತು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ. ನಮ್ಮ ಉದ್ದೇಶ ಇಷ್ಟೇ, ಇಂಥ ಒಂದು ದುರ್ಘಟನೆ ನಡೆದಿದೆ, ಇಂಥ ಸಂದರ್ಭದಲ್ಲಿ ನಾವು ಬರ್ಡೇ ಆಚರಿಸೋದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾನು ಈ ನಿರ್ಧಾರವನ್ನು ಮಾಡಿದ್ದೇನೆ. ಹೋಗಬೇಕು. ಪ್ರವಾಸೋದ್ಯಮದ ಉನ್ನತೀಕರಣಕ್ಕಾಗಿ ಮುರುಡೇಶ್ವರದಲ್ಲಿ ಸುಮಾರು 400 ಕೋಟಿ ವೆಚ್ಚದಲ್ಲಿ ನೂತನ ಬಂದರು ಕಾರ್ಯ ಶೀಘ್ರವೇ ನೆರವೇರಲಿದ್ದು, ಇದರಿಂದ ಸ್ಥಳೀಯರಿಗೆ ಸ್ವಂತ ಉದ್ಯೋಗ ನಡೆಸಲು ಅವಕಾಶ ದೊರೆಯಲಿದೆ ಎಂದು ಹೇಳಿದರು. ಸ್ನೇಹ ವಿಶೇಷ ಶಾಲೆಯ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಬಂದು ಸಚಿವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು.
ಈ ವೇಳೆ ಪತ್ನಿ ಪುಷ್ಪಲತಾ ವೈದ್ಯ, ಪುತ್ರಿ ಬೀನಾ ವೈದ್ಯ, ಸೋನಾಲಿ ವೈದ್ಯ, ಬಂಕಾಳ ವೈದ್ಯರೊಂದಿಗೆ ಜನ್ಮದಿನದ ಆಚರಣೆಯಲ್ಲಿ ಭಾಗಿಯಾಗಿದ್ದರು. ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಕಾರ್ಯಕರ್ತರು, ಸಾರ್ವಜನಿಕರು ಸಚಿವರಿಗೆ ಶುಭವನ್ನ ಹಾರೈಸಿದರು. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ಜಾಗತಿಕ ತಾಪಮಾನ ಆಯ್ದುಕೊಳ್ಳಲು ಸಚಿವರ ಮನೆಯಲ್ಲಿ ಬಂದವರಿಗೆ ಗಿಡ ನೀಡಿ ಪರಿಸರ ಸಂರಕ್ಷಣೆಯ ಕುರಿತು ಮಹತ್ವವನ್ನು ಸಚಿವರ ಪತ್ನಿ ಪುಷ್ಪಲತಾ ವೈದ್ಯ ತಿಳಿಸಿದರು. ಈ ವೇಳೆ ಜನತಾ ಸೊಸೈಟಿಯ ಉಪಾಧ್ಯಕ್ಷ ಪರಮೇಶ್ವರ್ ದೇವಾಡಿಗ, ಪರಮೇಶ್ವರ್ ಕೋಣೆಮನೆ, ವೆಂಕಟರಮಣ ಮೋಗೇರ್, ನಾಗಪ್ಪ ನಾಯ್ಕ್, ಆಲ್ಬರ್ಟ್ ಡಿಕೋಸ್ತಾ, ರಾಮಚಂದ್ರ ಕಿಣಿ, ತಿಮ್ಮಪ್ಪ ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಕಾರ್ಯದರ್ಶಿ ಸುರೇಶ್ ನಾಯ್ಕ್, ಪ್ರಮುಖರಾದ ಗೋಪಾಲ್ ನಾಯ್ಕ್, ಮಂಜಪ್ಪ ನಾಯ್ಕ್, ವಿಠಲ್ ನಾಯ್ಕ್, ರಾಜು ನಾಯ್ಕ್, ಭಾಸ್ಕರ್ ನಾಯ್ಕ್ ಸೇರಿದಂತೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.